ಮುಂಡಗೋಡ ನಗರದ ಹೆಸ್ಕಾಂ ಉಪವಿಭಾಗ ಕಚೇರಿ ಹಾಗೂ ಕಂದಾಯ ನಿರೀಕ್ಷಕರ ಕಚೇರಿ ಮೇಲೆ ಮಂಗಳವಾರ ಲೋಕಾಯುಕ್ತ ದಾಳಿ ನಡೆದಿದೆ. ಕಾಮಗಾರಿಯೊಂದರ ಬಿಲ್ ಹಣದ ಬಿಡುಗಡೆಗೆ ಗುತ್ತಿಗೆದಾರ ಶಿವಯೋಗಿ ಎಂಬುವರಿಂದ 75,000 ಪಡೆಯುವ ವೇಳೆ ಎ.ಇ. ಧರ್ಮಯ್ಯ ಬೆಡಸಗಾಂವ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹಾಗೂ ವ್ಯಕ್ತಿಯೋರ್ವರಿಂದ 15,000 ಪಡೆಯುವ ವೇಳೆ ಕಂದಾಯ ನಿರೀಕ್ಷಕ ಬಸವರಾಜ ಬಿಸ್ನಾಳ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು, ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ದೂರುದಾರರು ಈ ರೀತಿ ಮಾಹಿತಿ ನೀಡಿದ್ದಾರೆ. ಇಲ್ಲಿ ಭಾಳ ದಿನದಿಂದ ಇಲ್ಲಿ ಇದಕ್ಕೆ ಬಿಲ್ಲಿಗೆ ಮತ್ತೊಂದಕ್ಕೆಲ್ಲ ಭಾಳ ಹರಾಸ್ಮೆಂಟ್ ನಡೀತಾ ಇತ್ತು. ಎ.ಇ. ಧರ್ಮರಾಜ್ ಬೆಡಸಗಾಂವ್ ಅಂತ ಅವರು ಲಿಮಿಟ್ಸ್ ಏನಿಲ್ಲ, ಅವರಿಗೆ ಅನ್ಲಿಮಿಟೆಡ್ ಮ್ಯಾನ್ ಅವರೆಲ್ಲ. ಅದಕ್ಕೆ ನಮಗೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಗೌರ್ಮೆಂಟ್ SR ರೇಟ್ಗಿಂತ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿದೆ. ಇದೆಲ್ಲ ಇದ್ದಾಗಿದ್ದೆಲ್ಲ ಆದಮೇಲೆ ಮಾರ್ಕೆಟ್ ರೇಟ್ ಜಾಸ್ತಿ ಐತೆ ನಮ್ಮದು ಮಟೀರಿಯಲ್ ಒಳಗೆ, ಗೌರ್ಮೆಂಟ್ ರೇಟ್ ಕಡಿಮೆ ಐತಿ. ನಾವು ಹೆಂಗೆ ಬದುಕಕ್ಕೆ ಸಾಧ್ಯ ಐತಿ? ಆಗೋಲ್ಲ. ಇಂಥದ್ದು ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ. ಅವರು ತಮ್ಮದೇ ವಿಚಾರದಲ್ಲಿ ನಮಗೆ ಬೇಕಾಬಿಟ್ಟು ಮನಸ್ಸಿಗೆ ಬಂದಾಗ ಅಮೌಂಟ್ ಕೇಳ್ತಾರೆ, ನಮ್ಗೆ ಕೊಡೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಹೇಳಿದಕ್ಕೂ ನಮ್ಮ ಮೇಲೆ ನಮ್ಮವರು ಈ ಹಿಂದೆ, ಅದಕ್ಕೆ ನಿಮಗೆಲ್ಲ ಪ್ರೆಸ್ ಮೀಟ್ ಮಾಡಿ ಒಂದು ಮೀಟಿಂಗ್ ಇದು ಕರಿಬೇಕಂತ ಯಾಕಂತ ಹೇಳಿದ್ರೆ, ಈ ಹಿಂದೆ ಎಲ್ಲ ಗುತ್ತಿಗೆದಾರರು ಚೇಂಬರ್ನಾಗ ಕುಂತಾಗ ಅವರು ನನ್ನ ಸುದ್ದಿಗೆ ಯಾರು ಬಂದರೆ ಚಪ್ಪಲಿಲೆ ಹೊಡೆದು ಚಾಕು ಹಾಕ್ತೀನಿ, ಬೂಟಲ್ಲಿ ಹೊಡಿತೀನಿ, ಮರ್ಡರ್ ಮಾಡಿ ಜೈಲಿಗೆ ಬಿಡ್ತೀನಿ ಅಂತೇಳಿ ನಮಗೆಲ್ಲ ಧಮಕಿ ಕೊಡ್ತಾರೆ ಅವರು. ಅದಕ್ಕೆ ಇದ್ರ ಮ್ಯಾಗ ಮುಂದಿನ ದಿನದಾಗ ಇದ್ರ ಮ್ಯಾಗ ಇನ್ನೂ ನಾವು ಮುಂದಿನ ಹೋರಾಟ ಐತೆ ನಮ್ಮದು. ಇಷ್ಟಕ್ಕೆ ಮುಗಿಲಿಲ್ಲ. ಒಂದು ವೇಳೆ ದುಡ್ಡು ಕೊಡಲಿಲ್ಲ ಅಂದರೆ ದುಡ್ಡು ಕೊಡೋದು ಬಿಲ್ ಸೈನ್ ಆಗೋಂಗಿಲ್ಲ. ಅಧಿಕಾರಿಗಳಲ್ಲ ಅವರು ಸೈನ್ ಮಾಡೋದಿಲ್ಲ, ಬಿಲ್ ಪಾಸ್ ಆಗೋದಿಲ್ಲ. ನಾವು ಹೆಂಗೆ ಸಾಯೋದು? ಒಂದು ಬರಗಾಲ ಬೇರೆ ಬಿದ್ದೈತಿ. ಈಗ ಅಲ್ಲಿ ಕೆಲವಷ್ಟು ಮಂದಿ ಕ್ಲಾಸ್ ಒನ್ ಹಿಂದೆ ಪೀಡ್ ಹೊಡ್ಯಾಗ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಎಲ್ಲ ಬರ್ತಾರೆ. ಈಗ ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಸಾಯಂತ ಪರಿಸ್ಥಿತಿ ಬಂದೇವು ನಾವೀಗ. ಆದರೆ ಇನ್ನೂ ಜೀವಂತ ಇದ್ದೇವೆ. ಅದಕ್ಕೆ ನಮಗೆ ತಡೆಗಾಲಾರ್ದ ಇಂಥ ಕೆಲಸನ ಮಾಡೇವೆ ನಾವು. ಇಷ್ಟ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ರೆ? ಎಲ್ಲ ಗಮನಕ್ಕೆ ತಂದಿದ್ದೇವೆ. ಅವರು ಎಲ್ಲ ಇವರು ಹೇಳಿದ್ದಾರೆ. ಮೇಲಾಧಿಕಾರಿಗಳೆಲ್ಲ ಡಿವಿಷನ್ ಲೆವೆಲಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಒಳ್ಳೊಳ್ಳೆ ಅಧಿಕಾರಿ ನಿಮ್ಮ ಮುಂಡಗೋಳ ಸೆಕ್ಷನ್ದಲ್ಲಿ ನಾಗರಾಜ್ ಚಳಮರದ ಅಂತಾರೆ, ಅವರು ಒಳ್ಳೆಯ ಸೆಕ್ಷನ್ ಆಫೀಸರ್. 8 ವರ್ಷ ಆಯ್ತು, ಇನ್ನೂವರೆಗೂ ಯಾರಿಗೂ 1 ರೂಪಾಯಿನೂ ಕೇಳಿಲ್ಲ. ಅವರು ದೇವರಿಂದ ರಾತ್ರಿ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಇನ್ನೂವರೆಗೂ ಯಾರು 1 ರೂಪಾಯಿ ದುಡ್ಡನ್ನು ಕೇಳಿಲ್ಲ ಅವರು. ಅಂಥ ಅಧಿಕಾರಿಗಳು ಇದ್ದಾರೆ ಡಿವಿಷನ್ದಲ್ಲಿ, ಒಳ್ಳೊಳ್ಳೆ ಅಧಿಕಾರಿಗಳು. ನಮಗಲ್ಲಿ ಯಾವುದೂ ಹರಾಸ್ಮೆಂಟ್ ಇಲ್ಲ, ಒಬ್ಬರದೇ ಹರಾಸ್ಮೆಂಟ್ ನಮಗೆ. ಇವರಿಂದ ತೊಂದರೆ ಭಾಳ ಆಗಿದೆ. ಎಲ್ಲ ಕಾಂಟ್ರಾಕ್ಟ್ ನನಗೊಬ್ಬಂಗೆಲ್ಲ ಇದಾಗಿದ್ದು, ಯಾರಿಗೂ ಆಗಿದೆ. ಕೆಲವೊಂದು ಹೇಳಾಕಿದಿರ್ತಾರೆ ಅಷ್ಟೇ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೇವೆ ಅಷ್ಟೇ. ಅದು ಇಷ್ಟೇ ವಿಚಾರ, ಮತ್ತೇನಿಲ್ಲ. ಶುಕ್ರವಾರ ಲೋಕಾಯುಕ್ತ ಸ್ಟೇಷನಲ್ಲಿ 4/2026 ಮತ್ತು 5/2026 ಅಂತೇಳಿ 2 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಒಂದು ಕಂಪ್ಲೇಂಟ್ 4/2026 ನಾರಾಯಣ್ ರಾಮಣ್ಣ ಅರೆಜೋಗಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ RI ಮೇಲೆ RI ಬಸವರಾಜ್ ಬಿಸ್ನಾಳ ಅಂತೇಳಿ ಅವರು ಒಂದು ಫಾರ್ಮ್ ಹೌಸ್ಗೆ ಲೈಸೆನ್ಸ್ಗೆ 11/6ಕ್ಕೆ ಅರ್ಜಿ ಹಾಕಿದ್ರು. ಸೊ ಅದಕ್ಕೆ NOC ಕೊಡೋಕ್ಕೆ ಇವರು 15,000 ಲಂಚದ ಬೇಡಿಕೆ ಇಟ್ಟಿದ್ದರು. ಸೊ ಅದರ ಬಗ್ಗೆ ಲಂಚ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ನಿನ್ನೆ ಬಂದು ನಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಆ ಕಂಪ್ಲೇಂಟನ್ನು ವೆರಿಫೈ ಮಾಡಿ ಮೇಲ್ನೋಟಕ್ಕೆ ಇದು ಅಪರಾಧ ಅಂತೇಳಿ ಕಂಡು ಬಂದಿರೋದ್ರಿಂದ FIR ಮಾಡಿರ್ತೇವೆ. ಇವತ್ತು 15,000ವನ್ನು ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಅವರನ್ನು ಹಿಡಿದಿದ್ದೇವೆ, ಹಣ ಕೂಡ ಸೆಕ್ಯೂರ್ ಮಾಡಿದ್ದೇವೆ. ಮುಂದಿನ ತನಿಖೆ ನಡೀತಾ ಇದೆ. ಇಲ್ಲಿ ನಮ್ಮ DYSP ಧನ್ಯ ನಾಯಕ್ ಮತ್ತು ಕಾರವಾರದ ಟೀಮ್ ಅವರು ಈ ಕಾರ್ಯಾಚರಣೆ ಮಾಡಿದ್ದಾರೆ. ಇಲ್ಲಿ 76 ಶಿವಯೋಗಿ ಅಂತ ಒಂದು ಕಾಂಟ್ರಾಕ್ಟರ್, ಅಂದರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್, ಅವರು ನಿನ್ನೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಇಲ್ಲಿಯ ಎ.ಇ. ಧರ್ಮಯ್ಯ ಬೆಡಸಗಾಂವ್ ಅಂತೇಳಿ ಎ.ಇ. ಆಗಿದ್ದಾರೆ, ಎಸ್ಕಾಂ. ಇವ್ರದ್ದು 5 ಲಕ್ಷದವರೆಗಿನ ಕಾಂಟ್ರಾಕ್ಟ್. ಮೊದಲು BCM ಹಾಸ್ಟೆಲ್ದು ಮತ್ತು ಇನ್ನೂ ಕೆಲವು ಬಿಲ್ಲೆಲ್ಲ ಪೆಂಡಿಂಗ್ ಇತ್ತು. ಆ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಮತ್ತು ಮುಂದೆ 5 ಲಕ್ಷದವರೆಗಿನ
ಕಾಂಟ್ರಾಕ್ಟ್ ಕೊಡಲಿಕ್ಕೆ ಬೇಕಾಗಿ 75,000 ಲಂಚವನ್ನು ಕೇಳಿದರು. ಸೊ ಅವರಿಗೆ ಇಷ್ಟ ಇರಲಿಲ್ಲ ಕೊಡೋಕ್ಕೆ. ಅದಕ್ಕಾಗಿ ನಿನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ವೆರಿಫೈ ಮಾಡಿ FIR ಅನ್ನು ರಿಜಿಸ್ಟರ್ ಮಾಡಿದ್ದೇವೆ. ಇವತ್ತು ಅವರು 65,000 ಲಂಚವನ್ನು ಸ್ವೀಕರಿಸುವಾಗ ಡೆಡ್ ಎಂಡ್ ಆಗಿ ನಾವು ಸೆಕ್ಯೂರ್ ಮಾಡಿದ್ದೇವೆ. ಹಣ ಕೂಡ ರಿಸೀವ್ ಆಗಿದೆ. ಮುಂದಿನ ತನಿಖೆ ನಡೀತಾ ಇದೆ. ಈ ಒಂದು ತಂಡವನ್ನು, ಈ ದಾಳಿಯನ್ನು ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವ್ ಮತ್ತು ಕಾರವಾರ ಸ್ಟಾಫ್ನ ಟೀಮ್ ಅವರು ಮಾಡಿದ್ದಾರೆ. ಓಕೆ.